ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜಂದೇಹಂ ಸಯಾತಿ ಪರಮಾಂಗತಿಂ. ಓಂ ಇತ್ಯೇಕಾಕ್ಷರಂ ವಾಚಕಂ ಯಸ್ಯ. ಓಂಕಾರವನ್ನ ಅದು ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ ಅಂತ ತಿಳಿಸಿಕೊಡುವ ವೇದಗಳ ಸಾರಭೂತವಾದ ಮಂತ್ರ ಅದು. ಪ್ರಣವ ಮಂತ್ರ ಅಂತ ಕರೀತಾರೆ. ಆ ಪ್ರಣವ ಮಂತ್ರವ ಪರಮಾತ್ಮನನ್ನು ತಿಳಿಸಿಕೊಡತಕ್ಕದ್ದು. ಆ ಮಂತ್ರವನ್ನ ವ್ಯಾಹರನ್ ಅಂದರೆ ಅನುಸ್ಮರನ್ ಅಂತ ಬರೀತಾರೆ ರಾಯರು. ಸತತವಾಗಿ ಸ್ಮರಣೆ ಮಾಡುತ್ತಾ ಅಂದರೆ ಪ್ರಣವವನ್ನು ಉಚ್ಚಾರ ಮಾಡುತ್ತಾ ಅದು ಬ್ರಹ್ಮನನ್ನು ತಿಳಿಸಿಕೊಡ್ತಾ ಇದೆ ಅಂತ ಅರ್ಥಪೂರ್ವಕ ಚಿಂತನೆ ಮಾಡ್ತಾ, ಅನುಸ್ಮರನ್ ಯಾರು ನನ್ನನ್ನು ಸದಾ ಸ್ಮರಿಸುತ್ತಾ ವಿಶೇಷವಾಗಿ ದೇಹ ಬಿಡುವ ಕಾಲದಲ್ಲಿ ಆ ಪ್ರಣವ ಮಂತ್ರವನ್ನು ಉಚ್ಚಾರ ಮಾಡುತ್ತಾ ಯಹ ದೇಹಂ ತ್ಯಜನ್ ಪ್ರಯಾತಿ, ಯಾವ ಪುರುಷನು ದೇಹವನ್ನು ಬಿಟ್ಟು ಹೋಗ್ತಾನೋ ಸಯಾತಿ ಪರಮಾಂ ಗತಿಂ, ಅವನು ನನ್ನನ್ನು ಹೊಂದುತ್ತಾನೆ ಹಾಗೆ ಅಂತ ಅಭಿಪ್ರಾಯ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಕಾಸೋ ಪರಮಾಗತಿ. ಅದೇನಪ್ಪ ಅದು ಪರಮಗತಿ ಅಂತ ಹೇಳ್ತಾರಲ್ಲ, ಅದೇನದು ಹಾಗೆ ಅಂತ ಹೇಳ್ತಾರೆ. ಸತತಂ ಅನ್ಯ ವಿಷಯಕ ಚೇತನಹೀನಃ ಸನ್, ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಇಲ್ಲದವರು ಅನನ್ಯ ಚೇತಾಹ ಅಂತ ಬರೀತಾರೆ. ಪರಮಾತ್ಮನಲ್ಲೇ ಮನಸ್ಸಿನಲ್ಲಿ ಚಿಂತನೆ ಮಾಡೋದಕ್ಕೆ ಯೋಗ್ಯನಾದವ ಅಂದರೆ ಪರಮಾತ್ಮನೇ. ಅದರಿಂದ ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಇಲ್ಲದವರಾಗಿ ಯಾರು ಇರ್ತಾರಲ್ಲ, ಯಹ ಮಾಂ ನಿತ್ಯಶಃ ಸ್ಮರತಿ, ಯಾರು ನನ್ನನ್ನು ನಿತ್ಯ ಸ್ಮರಣೆ ಮಾಡ್ತಾರೆ, ನಿತ್ಯಯುಕ್ತಸ್ಯ ನಿತ್ಯೋಪಾಯವತಃ, ನಿತ್ಯದಲ್ಲೂ ನನ್ನನ್ನು ಸ್ಮರಿಸ್ತಾರೆ ಅಂತ ಯೋಗಿನಃ ಸಂಪೂರ್ಣ ಉಪಾಯವತಃ, ಎಲ್ಲ ಉಪಾಯವನ್ನು ಬಲ್ಲವರಾದ ಅಂದರೆ ಸಾಧನೆಯ ಕ್ರಮಗಳನ್ನು ಮೆಟ್ಟಿ ಅದರ ತುದಿಯಲ್ಲಿ ಇರುವವರು ಅಂತ. ಪರೀಕ್ಷಿತ ರಾಜನಂಥವರು ಒಳ್ಳೆ ಮೆಚ್ಯೂರ್ಡ್ ಸೋಲ್ ಅವರು, ಸಾಧನೆಯ ಮೆಟ್ಟಲನ್ನೆಲ್ಲ ದಾಟಿ ಬಂದವರವರು, ಕೊನೆಯ ಶರೀರ ಅದವರಿಗೆ ಅಂಥವರು ಅಂತ ಅರ್ಥ. ಅಹಂ ಸುಲಭ ಅಂತಕಾಲೇ ಸ್ಮೃತಿ ವಿಷಯೋ ಭವಾಮಿ, ಅಂಥವರಿಗೆ ನಾನು ಸುಲಭನಾಗಿ ನನ್ನ ಸ್ಮರಣೆ ಅವರಿಗೆ ಅನಾಯಾಸವಾಗಿ ಸಿಗ್ತದೆ ಅವರಿಗೆ. ಯಾಕೆ? ಸದಾ ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಇರೋದೇ ಇಲ್ಲ ಅವರಿಗೆ. ದುಡ್ಡು ಬೇಡ, ಮನೆ ಬಾಗಿಲು ಬೇಡ, ಅದೇನೋ ಇರ್ರೆಸ್ಪಾನ್ಸಿಬಿಲಿಟಿ ಅಂತ ತಿಳಿಬಾರದು. ಆ ಗುಣ ಕಾಣೋದಿಲ್ಲ. ಪರಮಾತ್ಮನಲ್ಲಿ ಎಷ್ಟು ಗುಣಗಳಿದೆ, ಅಂತಹ ಪರಮಾತ್ಮನಿಗೆ ಮನಸ್ಸನ್ನು ಚಿಂತನೆ ಮಾಡೋದನ್ನು ಬಿಟ್ಟು ಈ ಅನಿತ್ಯವಾದದ ಕಡೆ ನಾವು ಮನಸ್ಸನ್ನು ಹಾಕಿ ಏನು ಉಪಯೋಗ ಬಂತು ಅಂತ ಪ್ರಶ್ನೆ ಮಾಡ್ಕೋತಾರೆ ಅವರು. ಏನು ಅನಿತ್ಯವಾದದನ್ನು ಚಿಂತನೆ ಮಾಡಿ ಮಾಡಿ ಅದರ ಬೆನ್ನ ಹಿಂದೆ ಹೋಗಿ ಅದಕ್ಕಾಗಿ ಬೆವರು ಸುರಿಸಿ ಪ್ರಯತ್ನ ಪಟ್ಟು ಸಂಪಾದನೆ ಮಾಡಿ ಊಟ ಮಾಡಿ ನೋಡಿ, ಬೆಳಿಗ್ಗೆ ಊಟ ಮಾಡಿದ್ದು ಮಾರನೇ ದಿವಸ ಇರೋದಿಲ್ಲ. ಹಂಗಂತ ಊಟ ಬಿಡಿ ಅಂತ ಹೇಳ್ತಾ ಇಲ್ಲ, ಊಟ ಬೇಕು, ಆದರೆ ಅದನ್ನು ಪ್ರಯಾರಿಟಿ ಮಾಡ್ಕೋಬೇಡಿ, ಅದು ಸೆಕೆಂಡ್ರಿ ಮಾಡಿ. ಅದನ್ನೆಲ್ಲ ಯಾವುದು ನಿತ್ಯ? ಪರಮಾತ್ಮ ನಿತ್ಯ. ಈ ರೀತಿಯಾಗಿ ಅವರು ಆಲೋಚನೆ ಮಾಡಿ ಏನಾಗಿರ್ತಾರೆ, ಅನನ್ಯ ಚೇತಃ, ಬೇರೆ ಕಡೆ ಅವ್ರ ಮನಸ್ಸೇ ಹೋಗೋದಿಲ್ಲ. ಆ ರೀತಿಯಾಗಿ ಸಂಪೂರ್ಣ ಉಪಾಯವತಃ, ಉಪಾಯವನ್ನು ಸಂಪೂರ್ಣ ಬಲ್ಲವರಾಗಿ ಇರ್ತಾರೆ. ಅಂಥವರಿಗೆ ಅಹಂ ಸುಲಭ, ಕೊನೆ ಕಾಲದಲ್ಲಿ ನನ್ನನ್ನು ಸ್ಮರಣೆ ಅನಾಯಾಸವಾಗಿ ಬರುತ್ತದೆ ಅವರಿಗೆ. ಪರೀಕ್ಷಿತ ರಾಜನೇ ಸಾಕ್ಷಿ. ಅನನ್ಯಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಮಾಮುಪೇತ್ಯ, ಅದೇ ಇಲ್ಲಿ ಹೇಳ್ತಾರೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ ಅತಃ ಏವ ಪರಮಾಗತಿ ಸುಲಭ. ಅದರಿಂದ ಮೋಕ್ಷ ಎನ್ನತಕ್ಕದ್ದು ಏನಾಗಿದೆ, ಅದು ಸುಲಭವಾಗಿದೆ. ಪರಮಗತಿ ಏನಾಗಿದೆ? ಸುಲಭವಾಗಿದೆ.
ತತ್ ಪ್ರಾಪ್ತಿರೂಪಮೇವ ಫಲಂ. ಅದರ ಸಾಧನೆಯ ಫಲ ಏನು? ಪರಮಾತ್ಮನನ್ನು ಹೊಂದೋದೇ ಅದು ಫಲ. ಅದರಿಂದ ತತ್ ಪ್ರಾಪ್ತಿಂ ಸ್ತೌತಿ. ಪರಮಾತ್ಮನನ್ನ ಯಾರು ಪ್ರಯತ್ನ ಪಟ್ಟು ಹೊಂದುತ್ತಾರಲ್ವ ಅವರನ್ನು ಹೊಗಳ್ತಾರೆ ಈ ಪದ್ಯದಲ್ಲಿ ಕೃಷ್ಣ ಅಂತ ಹೇಳ್ತಾರೆ. ಮಾಮಿತಿ ಮಾಮುಪೇತ್ಯ ಮಹಾತ್ಮನಃ ಜ್ಞಾನಿನಃ ಮಾಮುಪೇತ್ಯ ನನ್ನನ್ನು ಹೊಂದಿ ದುಃಖಾಲಯಂ ಅಶಾಶ್ವತಂ ದುಃಖಕ್ಕೆ ಆಶ್ರಯವಾದ ಅಶಾಶ್ವತ ಅನಿತ್ಯವಾದ ನಾಶಶಿರಸ್ಕಂ ಜನ್ಮ ದೇಹಯೋಗಂ ಪುನಃ ನ ಆಪ್ನುವಂತಿ. ಎಲ್ಲಿ ತನಕ ಈ ಶರೀರ ನಮಗಿದೆಯೋ ಅಲ್ಲಿ ತನಕ ದುಃಖ ತಪ್ಪಿದ್ದಲ್ಲ. ಯಾಕೆ ನೋಡಿ, ದುಃಖಾಲಯ ಅಂತ ಹೇಳಿಬಿಟ್ಟಿದ್ದಾನೆ ಪರಮಾತ್ಮ. ದುಃಖ ಆಲಯ ಇದು. ಅದರಿಂದ ನನಗೆ ಯಾಕೆ ದುಃಖ ಬಂತು ನಾವು ಕೇಳುವಂತೆ ಇಲ್ಲ. ವಿ ಆರ್ ಬಾರ್ನ್ ಟು ಬಿ ವಿತ್ ಸಾರೋ. ದುಃಖದ ಜೊತೆಗೆ ನಾವಿರ. ಯಾಕಂತ ಶರೀರವನ್ನು ಪಡೆದಿದ್ದೀವಿ, ಅಂತ ವಾತಾವರಣದಲ್ಲಿ ಇದ್ದೀವಿ, ಕಲಿಯುಗದಲ್ಲಿ ಇದ್ದೀವಿ. ಪರಿಹಾರ ಏನು? ಪರಮಾತ್ಮನಲ್ಲಿ ಮನಸ್ಸು ಹಾಕೋದು. ಎಲ್ಲಿ ತನಕ ನಾವು ಪರಮಾತ್ಮನಲ್ಲಿ ಮನಸ್ಸು ಹಾಕೋದಿಲ್ಲ ಅಲ್ಲಿ ತನಕ ನಮಗೆ ದುಃಖ ಕಟ್ಟಿಟ್ಟದ್ದು ಅಂತ. ಅದರಿಂದ ಎರಡು ಹೇಳ್ತಾರೆ. ಒಂದು ದುಃಖವನ್ನು ಕೊಡ್ತಾ ಇರುತ್ತದೆ, ಇನ್ನೊಂದು ಅಶಾಶ್ವತಂ ಅನಿತ್ಯವಾದದ್ದು, ಯಾವತ್ತು ಡಮಾರ್ ಆಗ್ತದೆ ಅಂತ ಗೊತ್ತಿಲ್ಲ. ಅದರಿಂದ ದುಃಖಾಶ್ರಯವಾದ ಅಶಾಶ್ವತವಾದ ಈ ಜನ್ಮ, ಈ ದೇಹ ಯೋಗ ರೂಪವಾದ ಈ ಜನ್ಮ ಅದನ್ನ ಮತ್ತೆ ಪಡೆಯೋದಿಲ್ಲ. ಜ್ಞಾನಿಗಳಾದವರು ಒಮ್ಮೆ ಪರಮಾತ್ಮನ ಸ್ಮರಣೆ ಮಾಡಿ ಬ್ರಹ್ಮರಂಧ್ರದಿಂದ ಶರೀರವನ್ನ ಬಿಟ್ಟು ಮೇಲಕ್ಕೆ ಹೋದಾಗ ಮತ್ತೆ ದುಃಖದಾಯಕವಾದ ಅಶಾಶ್ವತವಾದ ಈ ಒಂದು ಶರೀರವನ್ನ ಅವರು ಪಡೆಯೋದಿಲ್ಲ. ನೋಡಿ, ಇದು ಮುಖ್ಯ ಸಾಧನೆ. ಯತಃ ಪರಮಾಂ ಸಂಸಿದ್ಧಿಂ ಮೋಕ್ಷರೂಪವಾದ ಲಕ್ಷಣವನ್ನ ಅವರು ಪಡೆದಿದ್ದಾರೆ. ಅದರಿಂದ ಈ ಶರೀರವನ್ನ ಅವರು ಪಡೆಯೋದಿಲ್ಲ. ತತಃ ಏವ ಇತಿ ಯೋಜನಾ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.